ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನಿಮ್ದೇನಾದರೂ ವಾಟ್ಸಪ್ ಏನಾದರೂ ಬ್ಯಾನ್ ಆಗಿದ್ರೆ ಅದನ್ನ ಯಾವ ರೀತಿ ಅನ್ಬ್ಯಾನ್ ಮಾಡೋದು ಮತ್ತು ಯಾವ ತಪ್ಪನ್ನ ಮಾಡಿದರೆ ನಮ್ಮ ವಾಟ್ಸಪ್ ಬ್ಯಾನ್ ಆಗುತ್ತೆ ಅಂತ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟು ನಿಮ್ದು ಏನಾದರೂ ವಾಟ್ಸಪ್ ನಂಬರ್ ಬ್ಯಾನ್ ಆಗಿದ್ರೆ ಅದನ್ನ ಯಾವ ರೀತಿ ಅನ್ಬ್ಲಾಕ್ ಮಾಡೋದು ಅಂತೇಳಿ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿದೆ. ಸೊ ಪ್ಲೇ ಲಿಸ್ಟೇ ಮಾಡಿದ್ದೀನಿ. ಸೊ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅನ್ಬ್ಯಾನ್ನ ಮಾಡೋದು ಅಂತೇಳಿ. ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟು. ನೀವು ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಾಂದರೆ ನನ್ನ ಚಾನಲಲ್ಲಿ ಇರುತ್ತೆ ಪ್ಲೇ ಲಿಸ್ಟ್ನಲ್ಲಿ, ನೀವು ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಇವಾಗ ಬನ್ನಿ ಯಾಕಪ್ಪ ನಮ್ಮ ವಾಟ್ಸಪ್ ನಂಬರ್ನ ಬ್ಯಾನ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ವಾಟ್ಸಪ್ನವರು ಸೆಪ್ಟೆಂಬರ್ ತಿಂಗಳಲ್ಲಿ 75 ಲಕ್ಷ ವಾಟ್ಸಪ್ ನಂಬರ್ನ ಬ್ಯಾನ್ ಮಾಡಿದ್ದಾರೆ. ಅದ್ರ ನಂದು ಕೂಡ ಒಂದು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ನಾನು GB ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೆ. ಆ ರೀಸನ್ನಿಂದ ನಂದು ಕೂಡ ವಾಟ್ಸಪ್ ನಂಬರ್ ಬ್ಯಾನ್ ಆಗಿತ್ತು. ಮತ್ತೆ ನಂದು ಅನ್ಬ್ಲಾಕ್ ಆಯಿತು. ಸೊ ಯಾವ ರೀತಿಯಪ್ಪ ಅಂದರೆ ಮಧ್ಯೆ ಹೇಳಿದೆ ಪ್ಲೇ ಲಿಸ್ಟ್ನಲ್ಲಿ ವಿಡಿಯೋ ಲಿಂಕ್ ಇದೆ ಅಂತ ಹೇಳಿ. ಸೊ ಅದನ್ನ ಆ ಟ್ರಿಕ್ ಯೂಸ್ ಮಾಡಿಕೊಂಡು ನಾವು ವಾಟ್ಸಪ್ ನಂಬರ್ನ ಅನ್ಬ್ಲಾಕ್ ಮಾಡ್ಕೊಂಡೆ. ಮತ್ತು ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಸೊ ಇನ್ನೊಂದು ರೀಸನ್ನು ಯಾವ ರೀತಿಯಪ್ಪ ಅಂದರೆ, ಈಗ ಒಂದು ಫೋಟೋ ಬಂದಿರುತ್ತೆ ಯಾವುದೇ ದೇವ್ರದಿಂದ ಇಟ್ಕೊಳ್ಳಿ. ಸೊ 4 ಜನಕ್ಕೆ ಶೇರ್ ಮಾಡಿ, 20 ಜನಕ್ಕೆ ಶೇರ್ ಮಾಡಿ ಅಂತ ಬರ್ತಾ ಇರುತ್ತೆ. ನೀವು ಆ ರೀತಿ ಶೇರ್ನ ಮಾಡ್ತೀರಾ. ಸೊ ಹೆದರ್ಕೊಂಡು ಏನೋ ಇರ್ಬೋದು ಅಂತೇಳಿ ತುಂಬಾ ಜನಕ್ಕೆ ಶೇರ್ ಮಾಡ್ತೀರಾ. ಆ ರೀಸನ್ನಿಂದನೂ ಕೂಡ ನಿಮ್ಮ ವಾಟ್ಸಪ್ ನಂಬರು ಪರ್ಮನೆಂಟಾಗಿ ಬ್ಯಾನ್ ಆಗಲ್ಲ. ಸೊ ಟೆಂಪ್ರವರಿ ಬ್ಯಾನ್ ಆಗುತ್ತೆ, 4-5 ತಾಸು ಈ ರೀತಿ ಬ್ಯಾನ್ ಆಗುತ್ತೆ. ಯಾಕಪ್ಪ ಅಂದರೆ ನೀವು ತುಂಬಾ ಜನಕ್ಕೆ ಅದನ್ನ ಶೇರ್ ಮಾಡ್ತಿರಲ್ಲ, ಅವಾಗ ಅದು ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗಿ ಸೊ ನಿಮ್ಮ ವಾಟ್ಸಪ್ ನಂಬರು ಕೆಲವು ಗಂಟೆಗಳ ಕಾಲ ಬ್ಯಾನ್ ಆಗುತ್ತೆ. ಆ ರೀಸನ್ನಿಂದ ಆ ರೀತಿ ಫೇಕ್ ಮೆಸೇಜ್ ಎಲ್ಲ ಶೇರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹಾಗೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ತುಂಬ ಜನ GB ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅವ್ರು ಬ್ಯಾನ್ ಆಗಿಲ್ಲ. ಸೊ ಅವ್ರದ್ದು ಯಾಕಪ್ಪ ಬ್ಯಾನ್ ಆಗಿಲ್ಲ ಅಂದರೆ, ಸೊ ಅವರು GB ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡಿರಲ್ಲ. ಸೊ ಮತ್ತು ಹಾಗೆ ಇನ್ನೊಂದೇನಪ್ಪ ಅಂದರೆ, ನೀವೇನಾದರೂ GB ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ನೊಂದು ಸಾರಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಅವಾಗ ಕೂಡ ನಿಮ್ಮದು ಬ್ಯಾನ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವೇನಾದರೂ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದರೆ ನಿಮ್ಮದು ಬ್ಯಾನ್ ಆಗಿಲ್ಲ ಅಂದರೆ ನೀವು ಖಂಡಿತ ನೀವು ಸಾಫ್ಟ್ವೇರ್ ಅಪ್ಡೇಟ್ನ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಅಂದರೆ ಸೊ ಪರ್ಮನೆಂಟಾಗಿ ನಿಮ್ಮ ನಂಬರೇ ಬ್ಯಾನ್ ಆಗಿಬಿಡುತ್ತೆ. ಆ ರೀಸನ್ನಿಂದ ನೀವು ಯೂಸ್ ಮಾಡ್ತಾ ಇದ್ದರೆ ಸೊ ಅಡ್ಡಿ ಇಲ್ಲ, ನೀವು ಯೂಸ್ನ ಮಾಡ್ಕೋಬೋದು. ನೀವೇನಾದ್ರು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಅಂದರೆ ಸೊ ಒಂದು 2-3 ದಿನದಲ್ಲೇ ನಿಮ್ಮ ಪರ್ಮನೆಂಟಾಗಿ ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯಿತು ಅನ್ಕೊತೀನಿ. ಸೊ ಯಾವ ರೀಸನ್ನಿಂದ ನಮ್ಮದು ವಾಟ್ಸಪ್ ನಂಬರ್ ಬ್ಯಾನ್ ಆಗ್ತವೆ ಅಂತೇಳಿ. ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.